ನಿತ್ಯ ಅನಿತ್ಯ, ಸುಳ್ಳು ನಿಜ, ಮಾಯೆ ಸತ್ಯ, ಈ ರೀತಿ ಹೇಳುವಾಗ ಎಲ್ಲ ನೋಡಿದಾಗ ಅದು ಮಾಯೆನೇ ಇರಬಹುದು, ಸತ್ಯ ಅಲ್ಲದೆ ಇರಬಹುದು, ಇದು ಮಾಯೆ ಇರಬಹುದು, ಪಕ್ಕದಲ್ಲಿರೋ ಮಾಯೆ ಇರಬಹುದು, ನಾವೆಲ್ಲ ಮಾಯೆ ಇರಬಹುದು. ಏನೇ ನಿಜ ಇರಲಿ ಮತ್ತೇನೇ ಸುಳ್ಳಿರಲಿ, ಸತ್ಯದ ಒಂದು ರಿಫ್ಲೆಕ್ಷನ್ ಇರಬಹುದು, ಇದು ಒಂದು ಟ್ರೂತ್ ಇದೆ, ಒಂದು ರಿಲೇಟಿವ್ ಅಂತೀವಿ ಇರಬಹುದು. ಆದರೆ ನಿತ್ಯ ಅನಿತ್ಯಕ್ಕೂ ಮೀರಿದ್ದು, ಅಂದರೆ ಸತ್ಯ ಮತ್ತು ಮಿಥ್ಯಕ್ಕೂ ಮೀರಿದ್ದು ಯಾವುದೋ ಒಂದು ಇವಕ್ಕೆಲ್ಲ ಕಾರಣ ಅಲ್ವಾ. ಇದು ಮಾಯೆ ಇರ್ಬೋದು, ಅದರಲ್ಲೂ ಒಂದು ಜೀವರಸ ಇದೆ ಅಲ್ವಾ. ಕಲ್ಲಿರ್ಬೋದು, ಅದರಲ್ಲೂ ಕೂಡ ಒಂದು ಜೀವರಸ ಇದೆ, ಮಲಗಿದೆ, ಒಂದು ಚೇತನ ಸುಪ್ತವಾಗಿದೆ. ನೀರಲ್ಲಿಲ್ವಾ, ಕಲ್ಲಲ್ಲಿಲ್ವಾ, ಮಣ್ಣಿನ ಕಣದಲ್ಲಿಲ್ವಾ, ಇದೇ ಆ ಜೀವರಸ. ಗಿಡದಲ್ಲಿಲ್ವಾ, ಮರದಲ್ಲಿಲ್ವಾ, ನಿನ್ನಲ್ಲಿಲ್ವಾ, ಎಲ್ಲಿಲ್ಲ. ಎಳ್ಳೂ ಕೊನೆಯೂ ಮುಳ್ಳು ಮನೆಯೂ ಎಲ್ಲೂ ಬಿಡದೆ ಒಳಗೂ ಹೊರಗೂ, ಅದೊಂದು ಬಂದ್ಬಿಟ್ರೆ ಲೈನು ಗೊತ್ತಾಗತ್ತೆ. ನಿಜ ಇರಲಿ ಸುಳ್ಳಿರಲಿ, ನಾನು ನಾನು ಅನ್ನುವ ಎಸೆನ್ಸ್ ದಟ್ ವಿಚ್ ಈಸ್ ಟೆಲಿಂಗ್ ಐ, ವಿಚ್ ಈಸ್ ಸದಾ ಇರೋದು, ಯಾವಾಗಲೂ ನಿರಂತರವಾಗಿರೋ ಕಾನ್ಸ್ಟೆಂಟು ಒಂದಿದೆ ಅನ್ನೋ ಅನುಭವ ನಮಗೆ ಬಂದ್ಬಿಟ್ರೆ ಸಾಕು. ಎಲ್ಲ ಬರ್ತಾ ಇದೆ, ಹೋಗ್ತಾ ಇದೆ. ಇದು ಮಾಯೆ ಇರಬಹುದು, ಇದು ನಾಳೆ ಇಲ್ಲದೆ ಇರಬಹುದು, ನಿನ್ನೆ ಇಲ್ಲದೆ ಇದ್ದಿರ್ಬೋದು, ಇವತ್ತಿದೆ, ನಾಳೆ ಹೋಗುತ್ತೆ. ಆದರೆ ಇದಕ್ಕೆಲ್ಲ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ಇದ್ದೇ ಇದೆ. ಅದು ನಮ್ಮ ಅನುಭವಕ್ಕೆ ಬರಬೇಕು ಪ್ರತಿ ಕ್ಷಣಗಳು. ಯಾವುದೇ ತಾತ್ಕಾಲಿಕವಾಗಿ ನೋಡಿದಾಗ ಅದರಲ್ಲಿ ಒಂದು ಏನೋ ಇದೆ. ನಮಗೆ ಅದು ಇದೆ ಅಂದಾಗ ನನ್ನಲ್ಲಿ ಇದೆ ಅಲ್ವಾ, ನನಗೆ ಕಾಣ್ತಾ ಇಲ್ಲ ಅಲ್ವಾ, ಅವರಲ್ಲಿ ಇದೆ ಅಲ್ವಾ, ಅದು ಕಾಣ್ತಾ ಇಲ್ಲ ಅಲ್ವಾ, ಅದಕ್ಕೊಂದು ಗೌರವ. ಇದನ್ನ ಆತ್ಮಗೌರವ ಅಂತಾರೆ. ಆತ್ಮಗೌರವ ಯಾರಿಗಿದೆ ಅವರು ಎಲ್ಲರನ್ನೂ ಗೌರವಿಸಲೇಬೇಕು. ದೇ ಆರ್ ಬೌಂಡ್ ಟು ರೆಸ್ಪೆಕ್ಟ್, ಬಿಕಾಸ್ ಆತ್ಮ ಅವರಲ್ಲೂ ಇದೆ. ಅವರಲ್ಲಿ ಯಾವ ಆತ್ಮ ಇದೆ, ಯಾವುದನ್ನು ಗೌರವಿಸ್ತೀವಿ ಅದು ಎಲ್ಲರಲ್ಲೂ ಇದೆ, ಎಲ್ಲದರಲ್ಲೂ ಇದೆ. ನನಗೆ ಮಾತ್ರ ಆತ್ಮಗೌರವ ಇದೆ, ಬೇರೆಯವರಿಗಿಲ್ಲ ಅಂದರೆ ಅದು ಆತ್ಮಗೌರವ ಅಲ್ಲ, ಅದು ದುರಭಿಮಾನ, ಸ್ವಾಭಿಮಾನ, ಅದು ಅಹಂಕಾರ. ನನಗೆ ರೆಸ್ಪೆಕ್ಟ್ ಕೊಡಿ ಅನ್ನೋದು ಅಹಂಕಾರ, ನಿಮಗೆ ಮಾತ್ರ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಅನ್ನೋದು ಅಹಂಕಾರ, ಇವರು ಕೊಡ್ತೀನಿ ಇವರು ಕೊಡಲ್ಲ ಅನ್ನೋದು ಲೆಕ್ಕಾಚಾರ. ಅದಲ್ಲ, ಆ ಗೌರವ ಅಹಂಕಾರದಿಂದ ಬಂದದ್ದು. ಆತ್ಮಗೌರವ ಅಂದರೆ ಯು ಆರ್ ಬೌಂಡ್ ಟು ರೆಸ್ಪೆಕ್ಟ್, ಬಿಕಾಸ್ ಯು ಆರ್ ದೇರ್, ನೀನೇ ಅಲ್ಲಿದೆಯಾ. ಅದನ್ನ ನಾವು ಧ್ಯಾನಿಸಬೇಕು. ಆತ್ಮದ ಗತಿ ಏನು, ಎಲ್ಲದರಲ್ಲೂ ಹೇಗೆ ಆವರಿಸ್ಕೊಂಡಿದೆ, ಅದಕ್ಕೆ ಯಾವತ್ತೂ ಹಾನಿ ಆಗಬಾರ್ದು, ಗ್ಲಾನಿ ಆಗಬಾರ್ದು, ಹಾನಿ ಆಗಬಾರ್ದು, ಅದಕ್ಕೆ ಘಾತ ಆಗಬಾರ್ದು, ಆತ್ಮಘಾತುಕತನ ನಮ್ಮಲ್ಲಿ ಇರಬಾರ್ದು. ನಮ್ಮ ಆತ್ಮವನ್ನು ನಾವು ಅಯ್ಯೋ ನಾನಿಷ್ಟೇ, ನನ್ನ ಜೀವನ ಇಷ್ಟೇ, ನಾನು ಸಾಯಬೇಕು, ಸುಯಿಸೈಡಲ್ ಟೆಂಡೆನ್ಸಿ ಅಂತಾರಲ್ಲ, ಇದು ಬಹಳ ದೊಡ್ಡ ಪಾಪ. ನನ್ನ ನಾಲಾಯಕು ಈ ಥರ ನೀವು ಯಾರಿಗೋಸ್ಕರ ಹೇಳ್ತಿದ್ದೀರಾ? ನಿಮ್ಮ ಆತ್ಮಕ್ಕೆ ಹಾಗೆ ಹೇಳೋ ಹಾಗಿಲ್ಲ, ಎಲ್ಲರಿಗೂ ಹೇಳ್ದಂಗೆ ಹಾಗೆ ಹೇಳಿದ್ರೆ. ಅದರಿಂದ ನಾವು ಯಾವತ್ತೂ ಹಾನಿಯಾಗೋ ಹಾಗೆ ನಮ್ಮ ಆತ್ಮವನ್ನು ನಡ್ಕೋಬಾರ್ದು. ಯಾವಾಗ ನಮ್ಮ ಆತ್ಮಕ್ಕೆ ಬೆಲೆ ಕೊಡ್ತೀವೋ ನಾವು ಬೇರೆಯವರು ಆ ರೀತಿ ಅಂದ್ಕೊಳ್ಳದೆ ಇರೋ ಹಾಗೆ ನೋಡ್ಕೊಳ್ತೀವಿ. ಅವ್ರಿಗೂ ನಾನು ಯಾಕೋ ಇದೀನೋ, ನಾನು ಇರಬಾರ್ದಾಗಿತ್ತು, ಸಾಯಬಾರ್ದಾಗಿತ್ತು ಅನ್ನಕ್ಕೂ ನಾವು ಕಾರಣ ಆಗಬಾರ್ದು. ಯಾಕೆಂದರೆ ಆ ಆತ್ಮನೂ ನೀನೇ. ಅವರಲ್ಲಿ ಹಾಗೆ ಅನಿಸಿದ್ರೆ ನೀನು ಆ ರೀತಿ ಅನಿಸದೇ ಇರೋ ಹಂಗೆ ಮಾಡಬೇಕು. ಆತ್ಮಘಾತುಕತನ ಅಂದರೆ ಬರೀ ನಮ್ಮ ಆತ್ಮಗೌರವ ಹೋಗೋದಲ್ಲ, ಯಾರ ಆತ್ಮಗೌರವವೂ ಕೂಡ ನಾವು ರಕ್ಷಣೆ ಮಾಡಬೇಕು. ಅದು ನಿಜವಾದ ಕಂಪ್ಯಾಷನ್. ಏನೇ ನಿಜವಿರಲಿ ಮತ್ತೇನೇ ಸುಳ್ಳಾಗಿರಲಿ, ನಾನ್ ಎನಿಪಾತ್ಮ ಒಂದಿರುವುದು ಅನುಭವಿಕ, ಹಾನಿಗಾವಾತ್ಮನು ಕೆಡಹದಿರು. ಯಾವ ಆತ್ಮಕ್ಕೂ ಆ ಹಾನಿ ಬರಬಾರ್ದು. ನನ್ನ ಆತ್ಮ ನಿನ್ನ ಆತ್ಮ ಅಂತಿಲ್ಲ, ಆದರೆ ಎಲ್ಲರಲ್ಲೂ ಇರೋದು, ಯಾವುದಕ್ಕೂ ಹಾನಿ ಬರಬಾರ್ದು. ಧ್ಯಾನಿಸ ಆತ್ಮದ ಗತಿಯ ಮಂಕುತಿಮ್ಮ. ನಮ್ಮ ಧ್ಯಾನದಲ್ಲಿ ಯಾವಾಗಲೂ ಇರಬೇಕಿದು, ಎಲ್ಲರಲ್ಲೂ ಇದೆ ಸರ್ವಾತ್ ಅಂತರ್ಯಾಮಿ. ಅದು
ನಾನು ಎಲ್ಲದರಲ್ಲೂ ರೆಸ್ಪೆಕ್ಟ್ ಕೊಡಬೇಕು. ಅದನ್ನು ಯಾರ ರೆಸ್ಪೆಕ್ಟು ಕಳೀದೇ ಇರೋಂಗೆ ನಾನು ನೋಡ್ಕೊಳ್ತೀನಿ, ಯಾರ ಆತ್ಮನೂ ಘಾತ ಆಗದೆ ಇರೋಂಗೆ ನಾನು ನೋಡ್ಕೊಳ್ತೀನಿ ಅನ್ನೋದು ನಿಜವಾದ ಒಂದು ಕಮಿಟ್ಮೆಂಟು ಜೀವನದಲ್ಲಿ. ಅಂದರೆ ಮನುಷ್ಯನ ಸೃಷ್ಟಿ ಅನ್ನೋದು ಬಹಳ ಅದ್ಭುತವಾದ ಸೃಷ್ಟಿ. ಸೃಷ್ಟಿ ಶೈಲದ ಶಿಖರ ಅಂತ ಹೇಳ್ತಾರೆ ಮನುಷ್ಯನ ಸೃಷ್ಟಿಯನ್ನು. ನರ ಅನ್ನುವ ಒಂದು ಎಷ್ಟು ಒಂದು ಸಿದ್ಧಿ ಆಗಿದೆ ಅಂದರೆ, ಒಟ್ಟು ನರ ಅನ್ನೋದು ಒಂದು ಸಿದ್ಧಿ ಆಗಬೇಕಾದ್ರೆ ಎಷ್ಟಾಗಿದೆ, ಅದಕ್ಕೆ ಎಷ್ಟು ಪರಿಪಾಕ ಹೊಂದಿ ಅದಾಗಿದೆ, ಎಷ್ಟು ಬಗೆಯ ಅಷ್ಟೋ ರಸ ಮಿಶ್ರಂದಿಂ ಅಷ್ಟಾದಿಭೂತಗಳು ಪರಿಪಾಕ ಹೊಂದಿ ಒಟ್ಟು ಸೇರಿಹವು ನರನೆಂಬ ಸಿದ್ಧಿಯೊಳಿವ ಅವನು ಆ ಒಂದು ನರ ಅಂತ ಒಂದು ಸೃಷ್ಟಿ ಆಗಬೇಕಾದ್ರೆ ಇದು ಬೆಸ್ಟ್ ಸೃಷ್ಟಿಯಲ್ಲಿ ಅಂದರೆ ಇದು ಎಲ್ಲಿಂದ ಏನೇನಾಗಿದೆ, ಪಂಚಭೂತಗಳಿಂದ ಆಗಿದೆ. ಮಣ್ಣಿನ ಒಂದು ಗುಣ ನಮ್ಮಲ್ಲಿದೆ, ನೀರಿನ ಗುಣ ಇದೆ, ಅಗ್ನಿಯ ಗುಣ ಇದೆ ನಮ್ಮಲ್ಲಿ, ಆಕಾಶದ ವಾಯು ಗುಣ ನಮ್ಮಲ್ಲಿ ಇದೆ. ಪಂಚಭೂತಗಳು ಮಾತ್ರ ಅಲ್ಲ, ನವಧಾತುಗಳು, ಚರ್ಮ, ರಕ್ತ, ಮಾಂಸ, ಮೂಳೆ, ಮಜ್ಜೆ ಇವೆಲ್ಲವೂ ಕೂಡ ನವಧಾತುಗಳಿಂದ ಆಗಿದೆ. ಇದು ಸಾಮಾನ್ಯವಾದದ್ದಲ್ಲ. ಈ ಸೃಷ್ಟಿ, ದೇಹ ಅನ್ನೋದು ಎಷ್ಟು ಬಗೆ ಯಂತ್ರಗಳೋ, ಎಷ್ಟು ರಸ ಮಿಶ್ರಣದಿಂ ಅಷ್ಟಾದಿಭೂತಗಳು ಪರಿಪಾಕ ಹೊಂದಿ ಒಟ್ಟು ಸೇರಿ ಹೋಗು ನರನೆಂಬ ಅವನು ಸೃಷ್ಟಿಸಿದ ಶಿಖರ, ಶೈಲದ ಶಿಖರ, ಸೃಷ್ಟಿಸಿದ ಶೈಲದ ಶಿಖರ. ವಿ ಆರ್ ದಿ ಬೆಸ್ಟ್ ಕ್ರಿಯೇಷನ್. ಹ್ಯೂಮನ್ ಕ್ರಿಯೇಷನ್ನಲ್ಲಿ ನಾವು ಬೆಸ್ಟ್ ಕ್ರಿಯೇಷನ್ನು. ಹ್ಯೂಮನ್ ಕ್ರಿಯೇಷನ್ ಅನ್ನೋದೇ ಬೆಸ್ಟು, ಅದು ಗ್ರೇಟ್ ಅಂತ ನಮ್ಮನ್ನು ನಾವು ತಿಳ್ಕೊಳ್ಳೋದು ಆ ರೀತಿ. ಎಷ್ಟು ಸಾಮಾನ್ಯವಾಗಿ ಯಾವಾಗಲೂ ಹೇಳ್ತಿದ್ದೆ, ನಾವು ಸುಮ್ಮನೆ ಹಾಗೆ ಇಳಿದ್ಬಿಟ್ಟಿಲ್ಲ, ಅದು ಬಹಳ ದೊಡ್ಡ ಪರಿಪಾಕ, ಬಹಳ ದೊಡ್ಡ ಕೆಮಿಸ್ಟ್ರಿ ಇದು ಅಂತ. ಎಷ್ಟು ಬಗೆಯ ಯಂತ್ರಗಳೋ, ಎಷ್ಟು ರಸಮಿಶ್ರಣವೋ, ಅಷ್ಟಭೂತಾದಿಭೂತಗಳು ಪರಿಪಾಕ ಹೊಂದಿ ಸೇರಿದೆ ನರ ಎಂಬ ಆ ಸಿದ್ಧಿಯೊಳು ಅವನ ಸೃಷ್ಟಿ ಶೈಲದ ಶಿಖರ ಇದು ಮಂಕುತಿಮ್ಮ. ಯಾಕೆ ಇದನ್ನೆಲ್ಲ ಮಾಡ್ದ ಅಂದಾಗ ನಾವು ದೂರ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಡ್ರಾಮಾ ಎಷ್ಟು ಎಂಜಾಯ್ ಮಾಡ್ತೀವಲ್ಲ, ಅದೇ ಥರನೇ ಎಂಜಾಯ್ ಮಾಡಬೇಕು ಜೀವನನ. ಶೇಕ್ಸ್ಪಿಯರಿಂದ ಹಿಡಿದೆಲ್ಲ ಹೇಳಿದ್ದಾರೆ ಲೈಫ್ ಇಸ್ ಎ ಡ್ರಾಮಾ. ಬಹಳ ಅನುಭವದಲ್ಲಿ ದಾಸರು ಹೇಳಿದ್ದಾರೆ ಜೀವನ ಒಂದು ನಾಟಕಾರಿ. ಯಾತಕ್ಕೆ ಪಾತ್ರ ಮಾಡಿ, ಪಾತ್ರ ಇದೆ ನಿಮಗೆ. ಯಾಕೆ ಅಂದರೆ ನೀವು ಹಿಂದಿನ ಕರ್ಮ ಇಟ್ಕೊಂಡಿದ್ದೀರಾ, ಅಲ್ಲಿವರೆಗೂ ಪಾತ್ರಗಳು ಇದ್ದೇ ಇರುತ್ತೆ. ಆ ಪಾತ್ರನ ಅಂಟ್ಕೊಳ್ದೆ ಮಾಡಿದ್ರೆ ತೀರಿಸ್ಬಿಡ್ಬೋದು. ಸುಮ್ಮನೆ ಅಂಟ್ಕೊಂಡು ಮತ್ತೆ ಮತ್ತೆ ಹುಟ್ಟುತ್ತಾ ಇದ್ದೀರಾ, ಅದರಲ್ಲಿ ಸುಖ ದುಃಖ ಅನ್ನೋದು ಇಲ್ಲ. ನೀವು ಅದನ್ನು ಮಾಡ್ಕೋಬೇಡಿ. ನೋಡಿ, ಬೇಕಾದ್ರೆ ಬ್ರಹ್ಮ ಅವನು ಸುಮ್ಮನೆ ಒಬ್ಬ ಇದ್ರೆ ಏನು ಬೇಜಾರಲ್ವ? ಏಕಾಂಗಿಯಾಗಿರಕ್ಕಾಗದೆ ಸುಮ್ಮನಿರಲೊಲ್ಲದೆ ತನಗೊಡನಾಡಿ ಓರ್ವಳನ್ನು ನಿರ್ಮಿಸಿ, ಅದೇ ಈ ಪೃಥ್ವಿ, ಇದೇ ಈ ಒಂದು ಪ್ರಕೃತಿಯನ್ನು ಸೃಷ್ಟಿ ಮಾಡ್ತಾರೆ. ನನಗೊಬ್ಬನಿಗೆ ಇರೋದು ಬೇಜಾರು ಅಂತ ಆ ನಿರ್ಮಿಸಿ ನಿಜಾಂಶದಿ ಮಾಯೆ ಎಂಬವಳು, ಒಂದು ಅದರಿಂದ ಬಂದದ್ದೇ ಮಾಯೆ ಅಂದರೆ ಪರಬ್ರಹ್ಮ. ಮತ್ತೆ ಆ ಮಾಯಾಜಾಲ ಹೇಗೆ ಜಾರಿ ಆಚೆ ಬಂದಿದ್ದು ಜಗಜ್ಜಾಲ, ಮಾಯೆ ಮತ್ತು ಬ್ರಹ್ಮ ಸೇರಿ ಹೊರಗೆ ಬಂದಿದ್ದು ಆ ಜಗತ್ತಿನ ಜಾಲ. ಅವನ ಆಟವನ್ನು ನಾವು ಮೆರೆಸಬೇಕು. ಅವನ ಆಟವನ್ನು ನಾವು ಇನ್ನೂ ಆನಂದಪಟ್ಟು ಅದಕ್ಕೆ ಚೆನ್ನಾಗಿ ಬಣ್ಣ ಕೊಡಬೇಕು. ಅದಕ್ಕೆ ಆಟಕ್ಕೆ ಸುಮ್ಮನಿರಲೊಲ್ಲದೆ ತನಗೊಡನಾಡಿ ಓರ್ವಳನ್ನು ನಿರ್ಮಿಸಿ ನಿಜಾಂಶದಿ ಮಾಯೆ ಎಂಬವಳಿ ಉನ್ಮಿದ ಜಗಜ್ವಾಲಗಳಲ್ಲಿ ವಿಹರಿಸುತ್ತಿರುವ ಬೊಮ್ಮನಾಟವ ಮೆರೆಸೋ ಮಂಕುತಿಮ್ಮ. ಮೆರೆಸು ಅವನ ಆಟನ, ಇನ್ನೂ ಚೆನ್ನಾಗಿ ಮಾಡು. ನೀನು ಆಡ್ತೀಯಲ್ಲ, ನಿನ್ನ ಪಾತ್ರ ಏನು ಕೊಟ್ಟಿದೆ ಅದು ಶೋಭಿಸ್ಲಿ. ನಿನ್ನ ಪಾತ್ರನ 100% ಮಾಡು. ಅವನು ಬೇಷನ್ ಬೇಕು ಆ ರೀತಿ ಮಾಡು. ನಿನ್ನ ಕರ್ಮದಿಂದ ಬಂದಿರೋ ನಿಜ ಇರಬಹುದು, ಹಾಗೆ ತಿಳ್ಕೊ. ಅದಕ್ಕೆ ಹೇಳ್ತಾರೆ ಈ ಜೀವಿ ಸಂಘವಿದೇನು, ಜೀವಿ ಸಂಘ ಅನ್ನೋದು ಏನು ಅಂದರೆ, ಈ ಯಾವ ರೀತಿ ಇದು ಫಾರ್ಮೇಷನ್ ಆಗಿದೆ ಅಂದರೆ, ಗಂಜೀಫಿನ ಎಲೆಕಟ್ಟು ಅಂದರೆ ಇದು ಇದಕ್ಕೆ ಇಸ್ಪೆಟ್ ಎಲೆ ಅಂತಾರಲ್ಲ, ಆ ಇಸ್ಪೆಟ್ ಆಡೋ ಎಲೆ. ಜೀವಿ ಸಂಘವಿದೇನು ಗಂಜೀಫಿನ ನೆಲೆಕಟ್ಟು. ಅಲ್ಲಿ ಆಡ್ತಾ ಇರೋರು 3 ಜನ. ನಮ್ಮ ಜೀವನದಲ್ಲಿ ಏನೊಂದು ಇಸ್ಪೆಟ್ ಆಟ ಆಡಿದ್ರೆ, ನಾವೊಂದು ಎಲೆ ಆದರೆ
ಮೂರು ಜನ ನಮ್ಮ ಹಿಂದೆ ಆಡಿಸ್ತಾ ಇರೋರು ಯಾರ್ಯಾರು? ಒಂದು ದೈವ, ಒಂದು ಪೌರುಷ, ಒಂದು ಪೂರ್ವ ವಾಸನೆ. ಇದು ಮೂರು ಇದೆ ಆಡಕ್ಕೆ. ದೈವ, ಪುರುಷ, ಪೂರ್ವ ವಾಸನೆಗಳೆಂಬ ಮೂವರದನ ಆಡುವರು. ಯಾವ ರೀತಿ ಆಡ್ತಾರೆ? ದೈವ ಒಂದು ಮಾಡಿದ್ರೆ ಪೂರ್ವ ವಾಸನೆ ಒಂದು ಹೇಳುತ್ತೆ, ಪೂರ್ವ ವಾಸನೆ ಒಂದು ಆದರೆ ದೈವ ಒಂದು ಹೇಳುತ್ತೆ, ಪೌರುಷ ಇನ್ನೊಂದು ಮಾಡುತ್ತೆ. ಈ ಮೂರು ಜನರ ಒಂದು ಆಟ ಇದೆಯಲ್ಲ, ಚದರಿಸುತ್ತೆ, ಬೆರೆಸಿಡುತ್ತೆ. ಆ ರೀತಿಯ ಚೆದುತ್ತಾ ಇರುತ್ತೆ, ಬೆರೆಸ್ತಾ ಇರುತ್ತೆ. ಒಂದೊಂದು ಎಲೆ ಒಂದೊಂದು ಒಬ್ಬೊಬ್ರು ಕೈನಲ್ಲಿರುತ್ತೆ, ಅದು ಒಂದೊಂದು ಬದಲಾಗ್ತಾ ಇರುತ್ತೆ. ನಾವೆಲ್ಲ ಯಾರು? ಒಂದೊಂದು ಎಲೆ, ಅದರಲ್ಲಿ ಆಟದೆಲೆಗಳು ನಾವೆಲ್ಲ ಎಲ್ಲೋ ಇರ್ತೀವಿ, ಯಾರ್ದೋ ಕೈಲಿರ್ತೀವಿ, ಇನ್ನೊಬ್ರು ಯಾರೋ ಕೈಲಿ ಹೋಗುತ್ತೆ. ಒಂದ್ಸತಿ ದೈವದ ಕೈಲಿರ್ತೀವಿ, ಒಂದ್ಸತಿ ಪೌರುಷದ ಕೈಲಿರ್ತೀವಿ, ಒಂದ್ಸತಿ ಪೂರ್ವ ವಾಸನೆ ಕೈಲಿರ್ತೀವಿ. ಮೂರು ಜನ ಆಡ್ತಾ ಇದ್ದಾರೆ, ಬೆರೆಸ್ತಾ ಇದ್ದಾರೆ, ಚದರಿಸ್ತಾ ಇದ್ದಾರೆ. ಎಲೆ ಕಟ್ಟಿನ ಆಗಾಗ ಕಲಿಸಿಕೊಡುವುದೇ ಸೃಷ್ಟಿ. ಆಗಾಗ ಶಫಲ್ ಮಾಡ್ತಾ ಇರುತ್ತೆ ಪ್ರಕೃತಿ. ಆ ಎಲೆಗಳನ್ನ, ಆ ಇಸ್ಪೆಟ್ ಎಲೆಗಳನ್ನ ಶಫಲ್ ಮಾಡೋದಲ್ಲ, ಬೆರೆಸ್ತಾರಲ್ಲ, ಅದು ಪ್ರಕೃತಿ ಮಾಡ್ತಾ ಇದೆ. ಬಳಿ ಕಲೆಯ ಗತಿಯಂತೋ ಎಲ್ಲಿ ಸೇರುವುದೋ, ಯಾವ ಸೃಷ್ಟಿ ಕಲಿಸ್ಬಿಟ್ಟು ಹಾಕಿದಾಗ ಈ ಎಲೆ ಎಲ್ಲಿಗೆ ಸೇರುತ್ತೋ, ಯಾರಿಗೆ ಸೇರುತ್ತೋ, ದೈವಕ್ಕೆ ಸೇರುತ್ತೋ, ಪೌರುಷಕ್ಕೆ ಸೇರುತ್ತೋ, ಪೂರ್ವವಾಸನೆಗೆ ಸೇರುತ್ತೋ, ಬಳಸುತ್ತಿರುವುದೊಂದೊಂದು ಒಂದೊಂದು ದಿಕ್ಕಿನಲ್ಲಿ ಅಲೆಯುವು ನಾವಂತೂ ಮಂಕುತಿಮ್ಮ. ಅವರು ಯಾವಾಗ ಬೇಕೋ ಅವಾಗ ಬಳಸ್ಕೊತಾರೆ, ಯಾವಾಗ ಬೇಕೋ ಅವ್ರು ಎಸಿತಾರೆ, ಬೇಕಾದವ್ರು ತಗೊಳ್ತಾರೆ, ಬೇಡದಿದ್ದವ್ರು ಎಸಿತಾರೆ. ನಾವು ಹೇಗೆ ಅಲಿತಾ ಇದೀವಲ್ಲ ಜೀವನದಲ್ಲಿ, ಅದು ಹಾಗೇನೇನೆ. ಇಸ್ಪೆಟ್ ಆಟ ನಮ್ಮ ದೈವ, ಪೌರುಷ ಮತ್ತು ಪೂರ್ವ ವಾಸನೆ ಆಡ್ತಾ ಇರೋ ಇಸ್ಪೆಟ್ ಎಲೆ ಆಟ ಇದು. ಎಲೆ ಕಟ್ಟನಾಗಾಗ ಕಲಿಸಿಕೊಡುವುದೇ ಸೃಷ್ಟಿ. ಬಳಿಕೆಲೆಯ ಗತಿಯಂತೋ ಎಲ್ಲಿ ಸೇರುವುದೋ, ಬಳಿಕ ಎಲೆಯ ಗತಿಯಂತೋ ಎಲ್ಲಿ ಸೇರುವುದೋ, ಬಳಸುತ್ತಿರುವುದೊಂದೊಂದು ಒಂದೊಂದು ದಿಕ್ಕಿನಲ್ಲಿ ಅಲೆಯುವೆವು ನಾವಂತೂ ಮಂಕುತಿಮ್ಮ. ದೈವ, ಪುರುಷ, ಪೂರ್ವ ವಾಸನೆಗಳೆಂಬ ಮೂರನದಳಾಡುವರು, ಚದರಿಸುತ್ತ ಬೆದರಿಸುತ್ತ ನಾವೆಲ್ಲ ಆಟದಲ್ಲಿ ಎಲೆ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ಅಲ್ವಾ? ಅವನ ಆಟ ಪ್ರಾರಂಭಿಸಿದ್ದು ಇನ್ನೂ ನಡೀತಾ ಇದೆ, ಎಲ್ಲಿಗೆ ತಡೆಯುತ್ತೋ ಗೊತ್ತಿಲ್ಲ, ಅಂತ್ಯ ಇಲ್ಲ ಇದಕ್ಕೆ. ನಮ್ಮ ಆಟ ಬಂದಾಗ ನಾವು ಆಡಬೇಕು. ಅದರಲ್ಲಿ ಎಲ್ಲ ಎಲೆಗಳು ನಾವೆಲ್ಲ ಆ ಮೂರು ಜನ ಎಲ್ಲರನ್ನೂ ಆಡಿಸ್ತಾ ಇದ್ದಾರೆ. ನಾವು ಯಾವ ಟೈಮ್ನಲ್ಲಿ ಎಲ್ಲೆಲ್ಲಿ ಬೀಳ್ತೀವೋ ನಮಗೆ ಗೊತ್ತಿಲ್ಲ. ನಾಳೆ ಇದೇ ಮುಂದುವರಿಯುತ್ತೆ. ನಾವು ಯಾವ ಸ್ಥಿತಿಯಿಂದ ನೋಡ್ತೀವಿ ಆ ಸ್ಥಿತಿಯಿಂದ ಪ್ರಪಂಚ ಕಾಣುತ್ತೆ ಈ ಆಟದಲ್ಲಿ ಅನ್ನೋದನ್ನ ನಾಳೆ ಮುಂದುವರಿಸ್ತೀವಿ.